ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದು ಭಾರತದ ಗುಜರಾತ್ ರಾಜ್ಯದಲ್ಲಿ ನರ್ಮದಾ ನದಿಯ ದಡದಲ್ಲಿದೆ ಮತ್ತು ಪ್ರಸ್ತುತ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯಾಗಿದೆ. ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಗೌರವ ಸಲ್ಲಿಸಲು ಇದನ್ನು ನಿರ್ಮಿಸಲಾಗಿದೆ. ಈ ಬೃಹತ್ ಸ್ಮಾರಕವು 182 ಮೀಟರ್ ಎತ್ತರವಿದ್ದು ಅತ್ಯಾಧುನಿಕ ಇಂಜಿನಿಯರಿಂಗ್ ತಂತ್ರಜ್ಞಾನವನ್ನು ಬಳಸಿ ತಯಾರಿಸಲಾಗಿದೆ. ದೇಶದ ಏಕತೆಯನ್ನು ಸಾರುವ ಈ ಪ್ರತಿಮೆಯು ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ. ಸ್ಪ್ರಿಂಗ್ ಟೆಂಪಲ್ ಬುದ್ಧ ಚೀನಾದ ಹೆನಾನ್ ಪ್ರಾಂತ್ಯದಲ್ಲಿರುವ ಈ ಸ್ಮಾರಕವು ವಿಶ್ವದ 2ನೇ ಅತ್ಯಂತ ಎತ್ತರದ ಪ್ರತಿಮೆಯಾಗಿದೆ. ಇದು ಸುಮಾರು 128 ಮೀಟರ್ ಎತ್ತರವಿದ್ದು ಒಂದು ದೊಡ್ಡ ಕಮಲದ ಹೂವಿನಾಕಾರದ ಪೀಠದ ಮೇಲೆ ನಿಂತಿದೆ. ಈ ಪ್ರತಿಮೆಯನ್ನು ಸಂಪೂರ್ಣವಾಗಿ ತಾಮ್ರದಿಂದ ನಿರ್ಮಿಸಲಾಗಿದ್ದು ಇದರ ಒಳಭಾಗದಲ್ಲಿ ಬೌದ್ಧ ಮಂದಿರಗಳಿವೆ. ಈ ಸ್ಥಳವು ಧಾರ್ಮಿಕವಾಗಿ ಬಹಳ ಮಹತ್ವದ್ದಾಗಿದ್ದು ಶಾಂತಿ ಮತ್ತು ಜ್ಞಾನದ ಸಂಕೇತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿದೆ. ಲೇಕ್ಯೂನ್ ಸೆಕ್ಯಾ ಮ್ಯಾನ್ಮಾರ್ ದೇಶದ ಸಗಾಯಿಂಗ್ ಪ್ರದೇಶದಲ್ಲಿ ಈ ಸುಂದರವಾದ ಚಿನ್ನದ ಬಣ್ಣದ ಬುದ್ಧನ ಪ್ರತಿಮೆಯಿದೆ. ಇದರ ಎತ್ತರ 116 ಮೀಟರ್ ಆಗಿದ್ದು ಇದರ ಪಕ್ಕದಲ್ಲೇ ಮಲಗಿರುವ ಭಂಗಿಯ ಮತ್ತೊಂದು ದೊಡ್ಡ ಬುದ್ಧನ ವಿಗ್ರಹವನ್ನು ನಾವು ನೋಡಬಹುದು. ಈ ಪ್ರತಿಮೆಯ ನಿರ್ಮಾಣ ಕಾರ್ಯವು 1996ರಲ್ಲಿ ಪ್ರಾರಂಭವಾಗಿ 12 ವರ್ಷಗಳ ಕಾಲ ನಡೆಯಿತು. ಇದು ಮ್ಯಾನ್ಮಾರ್ನ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವುದಲ್ಲದೆ ಸ್ಥಳೀಯರ ಭಕ್ತಿಯ ಕೇಂದ್ರಬಿಂದುವಾಗಿದೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿರುವ ಈ ಪ್ರತಿಮೆಯು ಜಗತ್ತಿನ ಅತ್ಯಂತ ಪ್ರಸಿದ್ಧ ಸ್ಮಾರಕಗಳಲ್ಲಿ ಒಂದಾಗಿದೆ. ಇದರ ಒಟ್ಟು ಎತ್ತರ 93 ಮೀಟರ್ ಆಗಿದ್ದು ಇದನ್ನು ಫ್ರಾನ್ಸ್ ದೇಶವು ಅಮೆರಿಕಕ್ಕೆ ಸ್ನೇಹದ ಸಂಕೇತವಾಗಿ ಉಡುಗೊರೆಯಾಗಿ ನೀಡಿತು. ಈ ಪ್ರತಿಮೆಯು ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಜಗತ್ತಿಗೆ ಸಾರುತ್ತದೆ. ಸಮುದ್ರದ ನಡುವೆ ಇರುವ ದ್ವೀಪದಲ್ಲಿ ನೆಲೆಸಿರುವ ಈ ಸುಂದರಿ ಪ್ರತಿಮೆಯು ಅಮೆರಿಕದ ಇತಿಹಾಸದ ಅವಿಭಾಜ್ಯ ಅಂಗವಾಗಿದೆ. ದ ಮದರ್ಲ್ಯಾಂಡ್ ಕಾಲ್ಸ್ ರಷ್ಯಾದ ವೋಲ್ಗೋಗ್ರಾಡ್ ನಗರದಲ್ಲಿರುವ ಈ ಪ್ರತಿಮೆಯು ಯುರೋಪ್ ಖಂಡದ ಅತ್ಯಂತ ಎತ್ತರದ ಸ್ಮಾರಕವಾಗಿದೆ. ಕೈಯಲ್ಲಿ ಖಡ್ಗ ಹಿಡಿದು ಯುದ್ಧಕ್ಕೆ ಕರೆ ನೀಡುತ್ತಿರುವ ಮಹಿಳೆಯ ರೂಪದಲ್ಲಿರುವ ಈ ಪ್ರತಿಮೆಯು ಸುಮಾರು 85 ಮೀಟರ್ ಎತ್ತರವಿದೆ. 2ನೇ ಮಹಾಯುದ್ಧದ ಸಮಯದಲ್ಲಿ ನಡೆದ ಸ್ಟಾಲಿನ್ಗ್ರಾಡ್ ಕದನದಲ್ಲಿ ಹೋರಾಡಿದ ಸೈನಿಕರ ನೆನಪಿಗಾಗಿ ಇದನ್ನು ನಿರ್ಮಿಸಲಾಗಿದೆ. ಈ ಕರೆಯ ಸಂಕೀರ್ಣತೆಯೆಂದರೆ ಇದು ಯಾವುದೇ ಅಡಿಪಾಯದ ಬೆಂಬಲವಿಲ್ಲದೆ ಕೇವಲ ತನ್ನ ತೂಕದ ಸಮತೋಲನದ ಮೇಲೆ ನಿಂತಿದೆ. ಉಶಿಕು ದೈಬುತ್ಸು ಜಪಾನ್ ದೇಶದ ಇಬರಾಕಿ ಪ್ರಾಂತ್ಯದಲ್ಲಿರುವ ಈ ಕಂಚಿನ ಪ್ರತಿಮೆಯು ಅಮಿತಾಭ ಬುದ್ಧನನ್ನು ಪ್ರತಿನಿಧಿಸುತ್ತದೆ. ಇದು 100 ಮೀಟರ್ ಎತ್ತರವಿದ್ದು ಇದರ ಒಳಗಡೆ 4 ಅಂತಸ್ತುಗಳಿದ್ದು ಪ್ರವಾಸಿಗರು ಲಿಫ್ಟ್ ಮೂಲಕ ಮೇಲಕ್ಕೆ ಹೋಗಬಹುದು. ಈ ಪ್ರತಿಮೆಯ ಸುತ್ತಲೂ ಸುಂದರವಾದ ಹೂವಿನ ತೋಟವಿದ್ದು ವರ್ಷಪೂರ್ತಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಜಪಾನ್ನ ಆಧ್ಯಾತ್ಮಿಕ ಮತ್ತು ವಾಸ್ತುಶಿಲ್ಪದ ವೈಭವಕ್ಕೆ ಇದು ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ.